ನಮ್ಮರ್ಗಳು ನೋಡ್ರಿ ಪರವಾಗಿಲ್ಲ ಕ್ಯಾಮೆರಾ ಬಂಧುಗಳೇ, ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಹರಿಪ್ರಸಾದ್ ಅವರೇ, ಜಾರ್ಜ್ ಅವರೇ, ರೇವಣ್ಣ ಅವರೇ, ಸಲೀಂ ಅಹಮದ್ ಅವರು, ವೆಂಕಟೇಶ್ ಅವರು ಎಲ್ಲ 3 ಜನ ನೂತನವಾಗಿ 4 ಜನ ಆಯ್ಕೆಯಾದಂತಹ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷಗಳೇ, ಕಾರ್ಯಕರ್ತರುಗಳೇ, ಮಾಜಿ ಶಾಸಕರುಗಳೇ, ಮಂತ್ರಿಗಳೇ, ಮಾಜಿ ಮಂತ್ರಿಗಳೇ, ಕಾರ್ಯಕರ್ತರುಗಳೇ, ಕಾರ್ಪೊರೇಟ್ಗಳೇ, ಬ್ಲಾಕ್ ಅಧ್ಯಕ್ಷಗಳೇ, ಬಂಧು ಭಗಿನಿಯರು, ಈ ದೇಶದ ಸಂವಿಧಾನ, ಈ ದೇಶದ ಹಕ್ಕು, ಇದರ ದೊಡ್ಡ ಚರ್ಚೆ ಇಡೀ ಭಾರತದಲ್ಲಿ ಇವತ್ತು ನಡೀತಾ ಇದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ನಮ್ಮ ಧ್ವನಿಯನ್ನ, ನಮ್ಮ ಆಚಾರ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಸಂವಿಧಾನದಲ್ಲಿ ಹಕ್ಕನ್ನ ಕೊಟ್ಟಿದ್ದಾರೆ. ಇವತ್ತು ನಾವಿಲ್ಲಿ ಸೇರಿದ್ದೇವೆ, ಸಾಂಕೇತಿಕವಾಗಿ ಇಲ್ಲಿ ಮತ್ತು ಎಲ್ಲ ಜಿಲ್ಲೆಗಳಲ್ಲೂ ಸೇರಿದ್ದೇವೆ. ಇಡೀ ದೇಶದಲ್ಲಿ 22ನೇ ತಾರೀಕು ನೆನೆ ಸಾಯಂಕಾಲ 3 ಗಂಟೆ ಮಾಡಬೇಕು ಅನ್ನೋದು ಒಂದು ಸಂದೇಶ ನನಗೆ 12 ಗಂಟೆ ರಾತ್ರಿಗೆ ಬಂತು. ಆದರೆ ನಾನು ನಿನ್ನೆ ಪ್ರಚಾರ ನನಗೆ ನಾವು ಮಾಡುವಂತ ಕಾರ್ಯಕ್ರಮಕ್ಕೆ ಪ್ರಚಾರ ಸಿಕ್ಕುದಿಲ್ಲ ಅಂತೇಳಿ ಇವತ್ತು ಇಟ್ಕೊಂಡಿದ್ದೆ. ಆಮೇಲೆ ರಾಮಲಿಂಗಾರೆಡ್ಡಿ ಅವರು ಇಲ್ಲ 11ಕ್ಕೆ ಮಾಡೋಣ 3 ಬೇಡ ಅಂತೇಳಿ ಕೊನೆಗೆ ಸಲಹೆ ಮೇಲೆ ಈಗ ಮಾಡಿದ್ದೀವಿ. ತಾವೆಲ್ಲ ಬಹಳ ತುರ್ತಾಗಿ ಇಷ್ಟು ದೊಡ್ಡ ಸಂಘಟನೆಯನ್ನು ಮಾಡೋದಕ್ಕೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ, ಬ್ಲಾಕ್ ಅಧ್ಯಕ್ಷರಿಗೆ, ನಾಯಕರಿಗೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಭಾರತ್ ಜೋಡೋ ಯಾತ್ರೆಗೆ 2ನೇ ಹಂತದ ಯಾತ್ರೆ, ಈ ದೇಶದ ನ್ಯಾಯಕ್ಕೋಸ್ಕರ ನಾವು ಯಾತ್ರೆಯನ್ನ ರಾಹುಲ್ ಗಾಂಧಿ ಅವರು ಕೈಗೊಂಡಿದ್ದಾರೆ. ಅವರಲ್ಲಿರುವಂತಹ ಒಂದು ಬದ್ಧತೆ ಕಾಂಗ್ರೆಸ್ ಪಕ್ಷದ ಇತಿಹಾಸ. ಕಾಂಗ್ರೆಸ್, ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಯಾವಾಗ ಆಗಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬಂದಂಗೆ ಅನ್ನೋ ಮಾತನ್ನ ಅನೇಕ ಸಂದರ್ಭದಲ್ಲಿ ನಾನು ಬಳಸಿದ್ದೇನೆ. ಇವತ್ತು ಹಿಂದೆ ಮಹಾತ್ಮ ಗಾಂಧೀಜಿಯವರು ದಂಡಿನ ಯಾತ್ರೆಯನ್ನ ಮಾಡಿ ಈ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಇತಿಹಾಸ. ಬೆಂಗಳೂರು ಬೆಳಗಾವಿಯ 24ನೇ ತಾರೀಕು, 24ನೇ ಏನು ತಾರೀಕಿತ್ತು ಕಾಂಗ್ರೆಸ್ ಸಮಾವೇಶ. ಆ ಸಮಾವೇಶ 24ನೇ ಇಸ್ವಿಯಲ್ಲಿ ಸಮಾವೇಶ. ಆ ಅಧ್ಯಕ್ಷ ಸ್ಥಾನವನ್ನ ಬೆಳಗಾವಿಯಲ್ಲಿ ವಹಿಸಿಕೊಂಡು ಅಲ್ಲಿಂದ ಈ ದೇಶದ ಸ್ವಾತಂತ್ರ್ಯಕ್ಕೆ ಹೊಸ ರೂಪವನ್ನು ತಂದುಕೊಟ್ಟು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಅಧಿಕಾರವನ್ನ ಹಂಚಿಕೊಂಡಿದ್ದೇವೆ. ಪಂಚಾಯತಿಯಿಂದ ಪಾರ್ಲಿಮೆಂಟ್ ವರೆಗೂ ನಾಯಕರಾಗಿದ್ದೇವೆ. ನೀವೆಲ್ಲ ಪಂಚಾಯತಿ ನಾಯಕರಾಗಿದ್ದೀರಿ, ಸೊಸೈಟಿ ನಾಯಕರಾಗಿದ್ದೀರಿ, ಪಾರ್ಲಿಮೆಂಟ್ ನಾಯಕರಾಗಿದ್ದಾರೆ, MLAಗಳಾಗಿದ್ದೀರಿ, ನಾವೆಲ್ಲ ಆಗಿದ್ದೇವೆ. ಪ್ರಜಾಪ್ರಭುತ್ವದ ಫಲ, ಸಂವಿಧಾನದ ಹಕ್ಕು ಇವತ್ತು ನಮಗೆಲ್ಲ ಇವತ್ತು ಇದನ್ನ ಮೂಡಿಸಿದೆ. ನಮ್ಮ ನಾಯಕರು ಮತ್ತು ನೀವೆಲ್ಲ ಸೇರಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆದಿರಿ. ನೀವು ಕೂಡ ಬೆಂಗಳೂರು, ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರ ಜಿಲ್ಲೆಯಿಂದ ಹಿಡಿದು ರಾಯಚೂರು ಕೂಡ ನಿಮ್ಮೆಲ್ಲರ ಶ್ರಮ, ನಿಮ್ಮೆಲ್ಲರ ಸಂಘಟನೆ, ನಿಮ್ಮೆಲ್ಲರ ಹೋರಾಟ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಭಾರತ್ ಜೋಡೋ ಯಾತ್ರೆಗೆ ಒಂದು ದೊಡ್ಡ ಬುನಾದಿಯನ್ನ, ಅಡಿಪಾಯವನ್ನು ಹಾಕೊಟ್ಟು ಈ ಯಶಸ್ಸಿನ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತು ತೆಲಂಗಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಬಲಿಷ್ಠವಾದಂತಹ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದು ನಿಮ್ಮೆಲ್ಲರ ಸೇವೆಯನ್ನು ಇವತ್ತು ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಇವತ್ತು ಭಾರತ್ ಜೋಡೋ ನ್ಯಾಯ ಯಾತ್ರೆ ಅಂತೇಳಿ ನಾನು, ಸಿದ್ದರಾಮಯ್ಯನವರು ಆ ಒಂದು ಸಭೆಯಲ್ಲಿದ್ದು ನ್ಯಾಯ ಯಾತ್ರೆ ಬೇಕಾ ಬೇಡವಾ ಅನ್ನೋ ಒಂದು ದೊಡ್ಡ ಸಭೆಯನ್ನ ಇದ್ದು ನಮ್ಮನ್ನೆಲ್ಲ ಕರೆಸಿದ್ರು. ಸೊ ಕೊನೆಗೆ ಅನೇಕ ಚರ್ಚೆ ನಡೀತು. ಭಾರತ್ ಜೋಡೋ ಯಾತ್ರೆ ಅಂತ ಮಾಡಬೇಕು, ಕೆಲವರು ನ್ಯಾಯ ಯಾತ್ರೆ ಮಾಡಬೇಕು, ಕೆಲವರು ನ್ಯಾಯ ಬೇಡ ಅಂತ. ಸೊ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಕ್ಕೆ 2ನೇ ಹಂತದಲ್ಲಿ
ರಾಹುಲ್ ಗಾಂಧಿ ಅವರು ತೆಗೆದುಕೊಂಡಂತ ಒಂದು ತೀರ್ಮಾನ ಇದೆಯಲ್ಲ, ಈ ಚಳಿಲಿ ಈ ಬಿಸಿಲಿನಲ್ಲಿ ಇವತ್ತು ಒಂದು ಬದ್ಧತೆ ಇದೆಯಲ್ಲ, ಈ ದೇಶದ ಜನತೆಯನ್ನ ಹೃದಯವನ್ನ ಒಗ್ಗೂಡಿಸಬೇಕು, ಯುವಕರ ಸಮಸ್ಯೆಯನ್ನ ಬಗೆಹರಿಸಬೇಕು, ಈ ದೇಶದಲ್ಲಿ ಆಗ್ತಾರಂತ ಒಂದು ಬೆಲೆ ಏರಿಕೆಯನ್ನ ತಡೆಗಟ್ಟಬೇಕು ಅನ್ನೋ ಒಂದು ಮೂಲ ಮಂತ್ರವನ್ನ ಇಟ್ಕೊಂಡು ಈ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಇದು ನಮಗಲ್ಲ, ಎಲ್ಲ ವಿರೋಧ ಪಾರ್ಟಿಗಳು ಕೂಡ ಇದೊಂದು ಮಾದರಿ, ಇದೊಂದು ಇತಿಹಾಸ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇಂಥ ಇತಿಹಾಸವನ್ನ ಮಾಡ್ಲಿಕ್ಕೆ ಸಾಧ್ಯ. ಈಗ ಬಿಜೆಪಿಯವರು ಯಾರು ಇಂಥ ಯಾತ್ರೆಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಹಿಂದೆ ಚಂದ್ರಶೇಖರ್ ಅವರು ಅವ್ರದೇ ಆದಂತಹ ಒಂದು ರೀತಿಯಲ್ಲಿ ಒಂದು ಚಂದ್ರಶೇಖರ್ ಅವರು ಪ್ರಯತ್ನವನ್ನ ಮಾಡಿದ್ರು. ಅದು ಬಿಟ್ರೆ ಇಷ್ಟು ದೊಡ್ಡ ಯಾತ್ರೆ, ಇಷ್ಟು ದೊಡ್ಡ ನಡಿಗೆ ಇದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ನೀವೆಲ್ಲ ಕಾಂಗ್ರೆಸ್ ಪಕ್ಷದ ಕುಟುಂಬದ ಸದಸ್ಯರುಗಳು, ನಿಮ್ಮೆಲ್ಲರೂ ಕೂಡ ಅದು ದೊಡ್ಡ ಶಕ್ತಿ ಮೂಡ್ತದೆ. ಇವತ್ತು ಮತ್ತೆ ಮಣಿಪುರದಿಂದ, ಮಿಜೋರಾಂನಿಂದ ಮತ್ತೆ ಇವತ್ತು ಮುಂಬೈವರೆಗೂ ಕೂಡ ಈ ಯಾತ್ರೆ ಪ್ರಾರಂಭ ಆಗಿದೆ. ಈಗ ಕಳೆದ 2 ದಿನದಿಂದ ಅಸ್ಸಾಂನಲ್ಲಿ ಏನು ನಡೀತಾ ಇದೆ, ಇವತ್ತು ಬೆಳಿಗ್ಗೆ ಕೂಡ ನಾನು ಇಲ್ಲಿಗೆ ಬರ್ಲಿಕ್ಕೆ ತಡ ಆಯ್ತು. ನಾನು ಅಲ್ಲಿಂದ ಮಾಹಿತಿನ ತರ್ಕೊಳ್ತಾ ಇದ್ದೆ. ಕೆಲವು ನನ್ನ ಮಂತ್ರಿಗಳೆಲ್ಲ ಸ್ನೇಹಿತರು ಹೈದರಾಬಾದ್ ಅವರೆಲ್ಲ ಹೋಗಿದ್ದಾರೆ, ಅಲ್ಲಿಂದ ಫೋನ್ ಮಾಡಿದ್ರು. ಇವತ್ತು ಬೆಳಗ್ಗೆ ಗುವಾಹಟಿ ನಗರದಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಸುಮಾರು 5,000 ಜನ ಕಾರ್ಯಕರ್ತರನ್ನ ಇವತ್ತು ತಡೆ ಮಾಡಿ ಅಲ್ಲಿ ಪ್ರತಿಭಟನೆ ಈಗ ನಡೀತಾ ಇದೆ. ಒಳಗಡೆ ಎಂಟ್ರಿ ಮಾಡ್ಲಿಕ್ಕೆ ಬಂದಿಲ್ಲ. ಅಂದ್ರೆ ಈ ದೇಶದಲ್ಲಿ ಸಂವಿಧಾನ, ಪ್ರಜಾಪ್ರಭುತ್ವ ಎರಡು ಬದುಕಿದೆಯೋ ಇಲ್ಲೋ ಅನ್ನೋ ಒಂದು ಪ್ರಶ್ನೆ. ಇವತ್ತು ನೀವೆಲ್ಲ ಸೇರಿರೋದು ಒಂದು ಅದನ್ನ ಖಂಡಿಸ್ಲಿಕ್ಕೆ, ಮತ್ತೊಂದು ಈ ದೇಶದ ಕಾಂಗ್ರೆಸ್ ನಾಯಕತ್ವದ ಮುಖಂಡತ್ವದಲ್ಲಿ ಇವತ್ತು ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಇದೆ, ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ಏನು ಈ ಯಾತ್ರೆ ನಡೀತಾ ಇದೆ, ಅದರ ಬೆಂಬಲವಾಗಿ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ಇವತ್ತು ನಾವಿಲ್ಲ ಇಲ್ಲಿ ಸೇರಿದ್ದೇವೆ. ಅದನ್ನ ಖಂಡಿಸಲಿಕ್ಕೆ ಇವತ್ತು ನಾವು ಸೇರಿದ್ದೇವೆ. ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಒಂದು ದೊಡ್ಡ ವಿರೋಧ ಪಾರ್ಟಿಯವ್ರಿಗೆ ಸ್ವಲ್ಪ ಭಯ. ಏನು ನಿಮ್ಗೇನು ಕಷ್ಟ? ನಾವೇನು ರಾಜಕಾರಣ ಧರ್ಮದಲ್ಲಿ ನಾವ್ಯಾರು ದುರುಪಯೋಗ ಮಾಡ್ಕೊಳ್ತಾ ಇಲ್ವಲ್ಲ. ನಾನು ಆಗ ಒಂದು ಮಾತು ಹೇಳಿದ್ದೇನೆ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅಂತ. ಈಗ ನೀವೇನೇ ಧರ್ಮದಲ್ಲಿ ರಾಜಕಾರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು, ನಾವು ಚರ್ಚೆ ಮಾಡ್ತಾ ಇಲ್ಲ. ಇವತ್ತು ಬೇಕಾದಷ್ಟು ವ್ಯಾಖ್ಯಾನ ಮತ್ತೊಂದೆಲ್ಲ ಬರ್ತಾ ಇದೆ. ನೆನ್ನಿನ ಮೊನ್ನೆ ನಾನು ಟಿವಿಗೆ ಹೇಳಿದೆ, ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಇದ್ದಾನೆ, ಈ ಶಿವಕುಮಾರ್ ಹೆಸರಿನಲ್ಲಿ ಶಿವ ಷಣ್ಮುಖ ಇದ್ದಾನೆ, ಗಣೇಶನು ಇದ್ದಾನೆ ಅಂತೇಳಿ. ಈ ಹರಿಪ್ರಸಾದ್ ಹೆಸರಲ್ಲಿ ಹರಿ ಇದ್ದಾನೆ, ಕೃಷ್ಣ ಬೈರೇಗೌಡ ಹೆಸರಲ್ಲಿ ಕೃಷ್ಣ ಇದ್ದಾನೆ. ಏನ್ ನಮ್ನೆಲ್ಲ ಹೆಸರನ್ನ ಬದಲಾವಣೆ ಮಾಡ್ಬಿಡಕ್ಕಾಗ್ತದ? ಇಲ್ಲ ಏನಾದ್ರು ಹಿಂದೂ ಧರ್ಮ ಆಗ್ಲಿ, ನಿಮ್ದೇ ಆದಂತಹ ಒಂದಿದು ಏನು ನಿಮ್ಮನೆ ಆಸ್ತಿ ಕಟ್ಲಿಕ್ಕೆ ಸಾಧ್ಯ? ನಮ್ಮೆಲ್ಲರ ಧರ್ಮ, ನಮ್ಮ ಧರ್ಮ, ನಮ್ಮ ನಂಬಿಕೆ. ಧರ್ಮದಲ್ಲಿ ಏನೇ ಇದ್ರು ಒಂದೇ ತತ್ವ, ಒಂದೇ, ಯಾವುದೇ ಜಾತಿಯಲ್ಲಿ ಯಾವುದೇ ವಿಚಾರ. ನಾನು ಆಗಾಗ ಇನ್ನೊಂದು ಮಾತು ಹೇಳ್ತಾ ಇರ್ತೀನಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾ ಇದ್ದೀವಿ. ಹಂಗೆ ನಾವು ಕಲ್ಲಲ್ಲೂ ದೇವ್ರು ನೋಡ್ತೇವೆ, ಮರದಲ್ಲೂ ನೋಡ್ತೇವೆ, ಗಾಳಿಯಲ್ಲೂ ನೋಡ್ತೇವೆ, ನೀರಿನಲ್ಲೂ ನಾವು ನೋಡ್ತೇವೆ. ಇವತ್ತು ನಾವು ಈ ಸರ್ಕಾರ ಬಂದಿದೆ, 5 ಗ್ಯಾರಂಟಿ, 5 ಬೆರಳು, 5 ಗ್ಯಾರಂಟಿ, 5 ಬೆರಳು ಸೇರಿ ಕೈ ಮುಷ್ಟಿ ಆಯ್ತು, 5 ಗ್ಯಾರಂಟಿ ಸೇರಿ ಕೈ ಹಸ್ತ ಬಲವಾಯ್ತು. ಇದನ್ನ ನಿಮ್ ಕೈಲಿ ತರ್ಕೊಳಕ್ ಆಗ್ತಾ ಇಲ್ಲ. ಇದನ್ನ ನೋಡಿ ಹೆದರ್ಬಿಟ್ಟು ಪಾಪ ಏನೇನೋ ಹೊಂದಾಣಿಕೆಯನ್ನ ಇವತ್ತು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಈ ವಿಚಾರದಲ್ಲಿ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ. ನಾನು ಬೇರೆ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ವಿಶ್ಲೇಷಣೆಯನ್ನ ನಾನು ಮಾಡ್ತೇನೆ. ಇವತ್ತು ಗೃಹ ಜ್ಯೋತಿ ಬಗ್ಗೆ ನಮ್ಮ ಜಾರ್ಜ್ ಮಾತಾಡ್ತಿದ್ರು. ಗೃಹ ಏನು? ಮನೆ. ಜ್ಯೋತಿ ಅಂದ್ರೇನು? ಬೆಳಕು. ಬೆಳಕಿನಲ್ಲಿ ಶಕ್ತಿ ಇದೆ. ಇವತ್ತು ಗೃಹ ಲಕ್ಷ್ಮಿ. ನಮ್ಮ ಸಂಜಯ್ ಗಾಂಧಿ ಅವರು ಕೂಡ ಈ ದೇಶದ ಒಂದು ದೊಡ್ಡ ಷಡಂತ ಅವತ್ತಿನ ಕಾಲದಲ್ಲಿ. ನಾನು ಅದ್ರ ಬಗ್ಗೆ ವ್ಯಾಖ್ಯಾನಕ್ಕೆ ಹೋಗುದಿಲ್ಲ. ಅವರು ಕಳ್ಕೊಂಡು ಅದಾದ್ಮೇಲೆ ಕೆಲವು ವಯಸ್ಸಾದ್ಮೇಲೆ 1984ರಲ್ಲಿ ಇಂದಿರಾ ಗಾಂಧಿ ಅವರು ಸತ್ತು. ಅದಾದ್ಮೇಲೆ 99ರಲ್ಲಿ ರಾಜೀವ್ ಗಾಂಧಿ ಅವರು ಸತ್ತು. ಇಷ್ಟೆಲ್ಲ ದುಃಖವನ್ನ ಅನುಭವಿಸಿ ಈ ದೇಶದ ಪ್ರಧಾನಮಂತ್ರಿ ಸ್ಥಾನನ ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದಾಗ ಕೂಡ
ಇವತ್ತು ಮತ್ತೆ ಈ ದೇಶದ ಒಗ್ಗಟ್ಟಿಗೋಸ್ಕರ ಇವತ್ತು ಈ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಮಾಡ್ತಾ ಇರಲ್ಲ, ಇದನ್ನ ನೋಡ್ಕೊಂಡು ಸಹಿಸಕ್ ಆಗ್ಲಿಲ್ಲ. ಒಬ್ಬ ಬಿಜೆಪಿ ನಾಯಕ ಇಂತ ತ್ಯಾಗ ಮಾಡಿದಾರ? ಒಬ್ಬ ಬಿಜೆಪಿ ನಾಯಕ ಇಂತ ಹೋರಾಟವನ್ನು ಮಾಡಿದಾರ? ಯಾರು ಕೂಡ ಮಾಡಕ್ಕಾಗಿಲ್ಲ. ಆದ್ರಿಂದ ಇವತ್ತು ನಾನು ನೀವೆಲ್ಲ ಇವತ್ತು ಒಂದು ಸಣ್ಣ ಕರೆ ಮೇರೆಗೆ ನಮ್ಮ ಬ್ಲಾಕ್ ಅಧ್ಯಕ್ಷಗಳು, ಜಿಲ್ಲಾ ಅಧ್ಯಕ್ಷಗಳು, ನಮ್ಮ ಕಂಟ್ರೋಲ್ ರೂಮ್ ಅವರು ನಿಮ್ಗೆ ಕೊಟ್ಟಂತ ಮೆಸೇಜ್ಗೆ ನೀವು ಬಂದು ನಾನೊಬ್ಬ ಕಾಂಗ್ರೆಸ್ಗ ನಾನು ಹೋರಾಟವನ್ನು ಮಾಡ್ತೇನೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಪಕ್ಷದಲ್ಲಿ ನಾನಿದ್ದೇನೆ ಅಂತೇಳಿ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ನಿಂದಿರೋದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸ್ತೀನಿ ನಾನು ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಬಾರಿ 26ನೇ ತಾರೀಕು ರಾಷ್ಟ್ರ ಧ್ವಜವನ್ನ ಹಾರಿಸಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ. ನೀವೆಲ್ಲ ಬರಬೇಕು. 26ನೇ ತಾರೀಕು ಕಾಂಗ್ರೆಸ್ ಕಚೇರಿಯಲ್ಲಿ 26ನೇ ತಾರೀಕಿನ ಗಣರಾಜ್ಯೋತ್ಸವದ ಧ್ವಜವನ್ನ ಹಾರಿಸಲಿಕ್ಕೆ ಅವರು ಬರ್ತಾ ಇದ್ದಾರೆ. ನೀವೆಲ್ಲ ಬಂದು ಭಾಗಿಯಾಗಬೇಕು. ಸರ್ಕಾರದ ಕಾರ್ಯಕ್ರಮ ಬೇರೆ ನಡೀತದೆ, ಅದು ಬೇರೆ ವಿಚಾರ. ಆದರೆ ಅದನ್ನ ಟೈಮ್ ಅನ್ನು ನಿಮಗೆ ನಾನು ತಿಳಿಸ್ತೇನೆ. ನೀವೆಲ್ಲ ಬಂದು ಅದರಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು ಅಂತೇಳಿ ತಮ್ಮನ್ನು ನಾನು ಪಾಲಿಸಿ, ಇದಾದ ಮೇಲೆ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತರ ಸಮಾವೇಶ ಮಂಗಳೂರಿನಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿ ಮಂಗಳೂರಿನವರೆಲ್ಲ ಮುಂದಕ್ಕೆ ಬಂದಿದ್ದಾರೆ. 22ನೇ ತಾರೀಕಿಗೆ ಡೇಟ್ ಅನ್ನು ಕೊಟ್ಟಿದ್ರು. ಆದ್ರೆ 22ನೇ ತಾರೀಕಿನ ಕಾರ್ಯಕ್ರಮ ಕೋಯಿನ್ಸೈಡ್ ಆಗ್ತಾ ಇದೆ ಅನ್ನೋ ಬೇಡ ಅನ್ನೋ ದೃಷ್ಟಿಯಿಂದ ಅದನ್ನ ಒಂದು ವಾರ ಮುಂದಕ್ಕೆ ಹಾಕಿದ್ವಿ. ಇವತ್ತು ಸಾಯಂಕಾಲ ನನ್ನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ನಾನು ಮಾತಾಡಿ ಆ ದಿನಾಂಕವನ್ನು ತಿಳಿಸ್ತೇನೆ. ನಾಯಕರುಗಳು, ಕಾರ್ಯಕರ್ತರೆಲ್ಲ ಆ ಕಾರ್ಯಕ್ರಮಕ್ಕೆ ನಿಮ್ಮಿಂದೇ ವ್ಯವಸ್ಥೆ ಮಾಡಿಕೊಂಡು ಬಂದು ತಾವೆಲ್ಲ ಕೂಡ ಪಾಲ್ಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ನನ್ನ ಬಿಜೆಪಿಯ ಅಸ್ಸಾಂನ ಮುಖ್ಯಮಂತ್ರಿ ಆದಿಯಾಗಿ ಅಲ್ಲಿ ಎಲ್ಲ ಗುಂಡಾಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಿಮ್ಮ ಹೆದರಿಕೆ, ನಿಮ್ಮ ಗೊಡ್ಡು ಬೆದರಿಕೆಗೆ, ನಿಮ್ಮ ಜೈಲಿಗೆ, ನಿಮ್ಮ ಬೇಲ್ಗೆ, ನಿಮ್ಮ ಕೇಸ್ಗಳಿಗೆ ಯಾವುದಕ್ಕೂ ಕೂಡ ಕಾಂಗ್ರೆಸ್ಸಿಗರು ಎದುರುದಿಲ್ಲ. ನಾವು ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡಿ ರಾಜೀವ್ ಗಾಂಧಿಯವರ ಏನು, ರಾಹುಲ್ ಗಾಂಧಿ ಅವರ ಚಿಂತನೆ ಏನಿತ್ತು ಅದಕ್ಕೆ ನಾವು ಹೋರಾಟಕ್ಕೆ ನಾವು ಎಂದು ನಿರಂತರವಾಗಿ ಈ ಜೋಡೋ ಜೋಡೋ ಭಾರತ್ ಜೋಡೋ, ಜೋಡೋ ಜೋಡೋ ಭಾರತ್ ಜೋಡೋದ ನ್ಯಾಯ ಯಾತ್ರೆಗೆ ನಾವೆಲ್ಲ ಇಡೀ ರಾಜ್ಯದಲ್ಲಿ ಬೆಂಬಲವಾಗಿ ನಿಂತ್ಕೊಳ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ನಾನು ಹೇಳ್ತಾ ಇದ್ದೀನಿ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದನ್ನ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಹೋಗುದಿಲ್ಲ. ನಾವು ಏನು ನಮ್ಮ ಸರ್ಕಾರದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಇಲ್ವೋ, ಮೈನಾರಿಟಿ ಡೆವಲಪ್ಮೆಂಟ್ ಇಲ್ವೋ, ಹಜ್ ಸಮಿತಿಗಳಿಲ್ವೋ? ಎಲ್ಲ ಧರ್ಮಕ್ಕೂ ನಾವು ಸಂವಿಧಾನದ ವಿರುದ್ಧ ಪರವಾಗಿ ನಾವು ನಿಂತ್ಕೊಂಡು, ಸಂವಿಧಾನದ ಪರವಾಗಿ ನಾವು ನಿಂತ್ಕೊಂಡು ನಾವು ಎಲ್ಲರಿಗೂ ಕೂಡ ಸಮಾನತೆ, ಸರ್ವರಿಗೂ ಸಮಪಾಳು ಅಂತ ಹೇಳಿ ಎಲ್ಲರೂ ಕೂಡ ನ್ಯಾಯದಿಂದ ಅವರವರ ವಿಚಾರದಲ್ಲಿ ಅವರ ನಂಬಿಕೆ ಮೇಲೆ ನೀವು ಕೆಲಸವನ್ನ ಮಾಡ್ಕೊಂಡು ಹೋಗು ಅಂತ ಹೇಳಿ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ನಿಮ್ ಕೈಲಾಗಲಿಲ್ಲ ಅಂದ್ರೆ ಮುಚ್ಚಿಬಿಡಿ. ಅದು ನಿಮ್ಗೆ ಅಧಿಕಾರ ಇತ್ತಲ್ಲ, ಯಾಕೆ ಮಾಡಕ್ಕಾಗ್ಲಿಲ್ಲ? ಈಗ ಅಧಿಕಾರ ಹೋದ್ಮೇಲೆ ಪಾಪ ಏನು ಸಂಕಟ, ನಮ್ಗೆ ಸಿಕ್ಕಿಲ್ವಲ್ಲ ಈ ಚಾನ್ಸ್, ನಮ್ಗೆ ಸಿಕ್ಕಿರಲ್ಲ ಚಾನ್ಸ್ ಅಂತ ಏನು ಕೈನ ಇಸಿಕೊಂಡು ಪ್ರಯತ್ನ ಮಾಡ್ತಾರೆ. ನಾನು ಕಾರ್ಯಕರ್ತರಿಗೆ ಹೇಳೋದಿಷ್ಟೇ, ಈಗ ನೆಕ್ಸ್ಟ್ ಮೇಗೆ, ಮಾರ್ಚ್ಗೆ, ಏಪ್ರಿಲ್ ಎಲೆಕ್ಷನ್. ನಾನಿನ್ನು ಮುಂದಕ್ಕೆ ನಾನು ಯಾರು ನನ್ನ ಮನೆಗೆ ನೋಡಕ್ ಬರಬೇಡಿ. ನನ್ನ ಮನೆ ಕ್ಲೋಸ್ ಮಾಡಿದ್ದೇನೆ, ಮನೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನಾಳೆ ಏನಿದ್ರು ಕಾಂಗ್ರೆಸ್ ಕಚೇರಿ ನೋಡ್ಬೇಕು, ಇಲ್ಲಾಂದ್ರೆ ಕ್ವಾರ್ಟರ್ಸ್ ನೋಡ್ಬೇಕು. ಬಂದು ನಾನು ರಾತ್ರಿ 11 ಗಂಟೆ, 12 ಗಂಟೆ, 2 ಗಂಟೆ ಇವರೆಲ್ಲ ಬಂದು ಕಾಯ್ಕೊಂಡು ನನಗೆ ತೊಂದರೆ ಕೊಡಕ್ ಹೋಗಬೇಡಿ. ಆರೋಗ್ಯ ಕಾಂಗ್ರೆಸ್ ಪಕ್ಷದ ಕೆಲಸ, ಸರ್ಕಾರದ ಕೆಲಸ ಆಮೇಲೆ ಮಾಡೋಣ. ಫಸ್ಟ್ ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದೆ. ನನಗೆ ಬಂದು ಯಾರು 10:15 ಗಂಟೆ ಮೇಲೆ ನಾನು ಬಂದು ನನ್ನ ಕ್ವಾರ್ಟರ್ಸ್ ಏನಿದೆ ಅಲ್ಲಿ ಭೇಟಿ ಮಾಡಿ, ಇಲ್ಲಾಂದ್ರೆ ಕಾಂಗ್ರೆಸ್ ಕಚೇರಿ. ಅದು ಬಿಟ್ಟು ಬೇರೆ ಇನ್ನೇನು ಕೆಲಸ ಇಲ್ಲ. ನೀವು ನಾವೆಲ್ಲ ಸೇರಿ ಬೆಂಗಳೂರು ನಗರದಲ್ಲಿ ನಿಮ್ಮ ಏನು 4 ಸೀಟ್ ಇದೆ, ಆ 4 ಸೀಟನ್ನು ಕೂಡ ಪ್ರತಿ ಬೂತ್ ಅಲ್ಲೂ ಕೂಡ ಕಾರ್ಯಕರ್ತರು BLAಗಳನ್ನ ಅಪಾಯಿಂಟ್ ಮಾಡಿ ಪ್ರತಿಯೊಂದು ಬೂತ್ ಅಲ್ಲೂ ಮನೆಗೆ ಹೋಗಿ ವೋಟರ್ ಲಿಸ್ಟ್ ಅಲ್ಲಿ ಆಗ್ತಾರಂತ ಹೆಚ್ಚು ಕಮ್ಮಿ ಇವತ್ತು ಬಂದಿದೆ ನಿಮಗೆ ಸುಮಾರು ಲಕ್ಷಾಂತರ ವೋಟ್ ಜಾಸ್ತಿ ಆಗಿದೆ. ಅದು ಸರಿ ಇದೆಯೋ ಇಲ್ಲೋ ನಾನು ಕೂಡ ಅಧಿಕಾರಿಗಳಿಗೆ ಏನು ಸಂದೇಶ ಕೊಡಬೇಕು ಕೊಟ್ಟಿದ್ದೇನೆ. ಆದ್ರೆ ನೀವು ಬಹಳ ಜಾಗೃತರಾಗಿ ನಿಮ್ಮ ವಿಚಾರದಲ್ಲಿ ಬೇಕಾದಷ್ಟು ದೊಡ್ಡ ಮೊದಲು ಹೋದ ಎಲೆಕ್ಷನ್ ಅಲ್ಲಿ ಒಂದು ದೊಡ್ಡ ಚಲನೆ ಅಂತ ತಿಳ್ಕೊಂಡು ಎಲ್ಲ ನಡೆಸಿದ್ರಲ್ಲ, ಅವೆಲ್ಲ ಹಂಗೆ ಹುಷಾರಾಗಿರಿ. ಮುಂದಕ್ಕೆ ಎಲೆಕ್ಷನ್ ಫಸ್ಟ್ ಎಲೆಕ್ಷನ್, ಈ ಒಂದು ಎಲೆಕ್ಷನ್ ಆದ ತಕ್ಷಣ ಕಾರ್ಪೊರೇಷನ್ ಎಲೆಕ್ಷನ್ ನಡೀತದೆ. 1 ತಿಂಗಳು 2 ತಿಂಗಳಲ್ಲಿ ನಡೀತದೆ. ರಿಸರ್ವೇಷನ್ ಮತ್ತೊಂದೆಲ್ಲ ಆಗ್ತದೆ. ನೀವೆಲ್ಲ ಇದಕ್ಕೆ ಸಜ್ಜಾಗಬೇಕು. 225 ವಾರ್ಡ್ ಅನ್ನ ನಾವು ಮಾಡಿದ್ದೇವೆ.
25 ವಾರ್ಡ್ನ ನಿಮ್ಮ ಸಂಘಟನೆ ನೋಡ್ಬಿಟ್ಟು ಯಾರ್ಯಾರಿಗೆ ನಾವು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ನಾವು ಮಾಡ್ತೇವೆ. ನಿಮ್ಮನ್ನ ಶಕ್ತಿಶಾಲಿಯಾಗಿ ಬೆಳೆಸಬೇಕು, ಅದು ನಮ್ಮ ಕರ್ತವ್ಯ. ಆ ಕೆಲಸ ಮಾಡ್ತೇವೆ. ಈಗ ಜೊತೆಗೆ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಇದೆ. ಪುಟ್ಟಣ್ಣನವ್ರನ್ನ ಕ್ಯಾಂಡಿಡೇಟ್ ಆಗಿ ಘೋಷಣೆ ಮಾಡ್ತೇವೆ. ನೀವು ಎಲ್ಲಾ ಸಂಸ್ಥೆಗಳನ್ನ ಭೇಟಿ ಮಾಡಿಕೊಂಡು ನಿಮ್ಮ ಏರಿಯಾದಲ್ಲಿರುವಂತಹ ಸಂಘ ಸಂಸ್ಥೆಗಳನ್ನ, ಟೀಚರ್ಸ್ ನ ಭೇಟಿ ಮಾಡಿ ಅವ್ರಿಗೆ ಶಕ್ತಿ ಕೊಡಬೇಕು. ಜನತಾದಳ, ಬಿಜೆಪಿ ಇಬ್ರು ಸೇರಿ ಸಿಂಗಲ್ ಕ್ಯಾಂಡಿಡೇಟ್ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗದು ಮುಖ್ಯ ಅಲ್ಲ. ಆ ಎಲೆಕ್ಷನ್ ಅನ್ನು ಬಹಳ ಜಾಗೃತಿಯಾಗಿ ನೀವೆಲ್ಲ ಟೀಚರ್ಸ್ ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋ ರೀತಿಯಲ್ಲಿ ತಾವೆಲ್ಲ ಸೇರಿ ಕೆಲಸವನ್ನ ತಾವೆಲ್ಲ ಮಾಡಬೇಕು. ಇದಕ್ಕೆ ನಾನು ಅವ್ರಿಗೆಲ್ಲ ಜವಾಬ್ದಾರಿಯನ್ನ ನಿಮ್ಮ ಬ್ಲಾಕ್ ಅವರಿಗೆ, ಶಾಸಕರುಗಳಿಗೆ, ಜಿಲ್ಲಾ ಕಾಂಗ್ರೆಸ್ ಅವರಿಗೆ ಈ ಜವಾಬ್ದಾರಿಯನ್ನು ನಾನು ವಹಿಸ್ತಾ ಇದ್ದೇನೆ. ಇದು ನಿಮ್ಮ ಎಲೆಕ್ಷನ್, ಇದು ದಯವಿಟ್ಟು ತಾವು ಸಹಾಯ ಮಾಡಿ. ಮಿಕ್ಕಿದ್ದು ಅಧಿಕಾರ ಅವ್ರು ಕೊಡ್ತಾವ್ರೆ, ಇವ್ರು ಕೊಡ್ತಾವ್ರೆ, ನಮ್ಗೆ ಕೊಡ್ತಾವ್ರೆ.